ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಶಿಕ್ಷಣ ಅನ್ನೋದು ಒಂದು ದೊಡ್ಡ ಸಮುದ್ರದ ರೀತಿ, ಸಾಗರದ ರೀತಿ. ಬಿಕಾಸ್ ನಮ್ಗಲ್ಲಿ ಎಷ್ಟು ಕಲಿತೀವಿ, ಎಷ್ಟು ಇನೋವೇಟಿವ್ ಆಗಿ ಕಲಿತೀವಿ, ಅದಕ್ಕೆಲ್ಲ ಅವಕಾಶ ಇರುತ್ತೆ. ಪ್ರತಿಯೊಬ್ಬ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಕಲಿಬೇಕು ಅನ್ನುವಂತಹ ದೊಡ್ಡ ಆಸೆ ಇರುತ್ತೆ. ಅಂತಹ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಾವು ಪ್ರತಿ ಸಂಚಿಕೆಯಲ್ಲಿ ಕೂಡ ಮಾಹಿತಿಯನ್ನ ಕೊಡ್ತೀವಿ. ಈಗ ನಾವು ಮಾತಾಡ್ತಾ ಇರುವಂತಹ ಸಂಸ್ಥೆ ಇದು ಶಿಕ್ಷಣ ಸಂಸ್ಥೆಯಾಗಿ ಸ್ಟಾರ್ಟ್ ಮಾಡ್ತು ತಮ್ಮ ಇಡೀ ಜರ್ನಿಯನ್ನ. ಬಟ್ ಈಗ ಒಂದು ಯೂನಿವರ್ಸಿಟಿಯಾಗಿ ಬದಲಾಗಿದೆ. ಯೂನಿವರ್ಸಿಟಿಯಾಗಿ ಬದಲಾಗಬೇಕು ಅಂದ್ರೆ ಅವ್ರು ಮಾಡಿದಂತಹ ಇನೋವೇಟಿವ್ ಅಪ್ರೋಚ್ ಮತ್ತು ಎಕ್ಸ್ಪೆರಿಮೆಂಟ್ಸ್ ಅವರ ಕೈ ಹಿಡಿದಿದೆ. ಸೊ ಉತ್ತಮ ಶಿಕ್ಷಣ ಸಂಸ್ಥೆ ಅಂದ ತಕ್ಷಣನೇ ಬೆಂಗಳೂರಿನಲ್ಲಿ ನಾವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಯಾವುದು ಅಂತ ಕೇಳಿದಾಗ ರೇವಾ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತೀವಿ. ಅಫ್ಕೋರ್ಸ್ ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಒಂದು ಇನೋವೇಟಿವ್ ಅಪ್ರೋಚ್ ಇದೆ ಇಡೀ ಯೂನಿವರ್ಸಿಟಿಗೆ. ಒಂದು ಪರಿಸರ ಸ್ನೇಹಿ ಕಾನ್ಸೆಪ್ಟ್ ಅನ್ನ ನನಗೆ ನೆನಪಿರೋ ಹಾಗೆ ಬೆಂಗಳೂರಿನಲ್ಲಿ ಫಸ್ಟ್ ಕ್ಯಾಂಪಸ್ ನಲ್ಲೂ ಕೂಡ ಇಂಟ್ರಡ್ಯೂಸ್ ಮಾಡಿದ್ದು ಇದೇ ಯೂನಿವರ್ಸಿಟಿ, ರೇವಾ ಯೂನಿವರ್ಸಿಟಿ. ಜೊತೆಗೆ ಇತ್ತೀಚೆಗಷ್ಟೇ ಅವರ ಸಾಧನೆಯ ಗರಿಗೆ ಇನ್ನೊಂದು ಆಡ್ ಆನ್ ಆಗಿರೋದು ನ್ಯಾಕ್ ಅಕ್ರಿಡೇಷನ್, A+ ಅಕ್ರಿಡೇಷನ್. ಈಗ ಯೂಶಲಿ ಒಂದು ಶಿಕ್ಷಣ ಸಂಸ್ಥೆಗೆ ಅಥವಾ ಯೂನಿವರ್ಸಿಟಿಗೆ ಅಕ್ರಿಡೇಷನ್ ಸಿಗೋದು ಎಷ್ಟು ಕಷ್ಟ ಅಂತ ಒಂದು ನಾವು ಅಲ್ಲಿ ವರ್ಕ್ ಮಾಡುವಂತಹ ಶಿಕ್ಷಣ ಸಂಸ್ಥೆ ಆಡಳಿತ ಸಿಬ್ಬಂದಿಯನ್ನು ಕೇಳಿದ್ರೆ ಗೊತ್ತಾಗುತ್ತೆ, ವಿದ್ಯಾರ್ಥಿಗಳನ್ನು ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಇವ್ರಿಗೆ A+ ಅಕ್ರಿಡೇಷನ್ ಸಿಕ್ಕಿದೆ. ಸೊ ಕ್ವಾಲಿಟಿ ವಿಚಾರದಲ್ಲಿ ಅವರು ರಾಜಿನೇ ಆಗಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಹಾಗೆ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇದೆ. ಜೊತೆಗೆ ಇಡೀ ಜಗತ್ತನ್ನ ಈಗ ಆಳ್ತಾ ಇರೋದು ಎಐ ಟೆಕ್ನಾಲಜಿಯ ಫಸ್ಟ್ ಅಪ್ರೋಚ್ ನ ಯೂನಿವರ್ಸಿಟಿ ಅನ್ನುವಂತಹ ಹೆಗ್ಗಳಿಕೆ ಕೂಡ ರೇವಾ ಯೂನಿವರ್ಸಿಟಿಗಿದೆ. ಇಷ್ಟೆಲ್ಲ ಸಾಧ್ಯ ಆಗಿದ್ ಯಾರಿಂದ ಅಂತ ನೀವು ಕೇಳಿದ್ರೆ ಅಫ್ಕೋರ್ಸ್ ಇಲ್ಲಿ ಒಂದು ವಿಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ಇಂಟ್ರಡ್ಯೂಸ್ ಮಾಡೋದಕ್ಕೆ ಹೊರಟಿರುವಂತಹ ಈ ಗೆಸ್ಟ್ ನ ವಿಷನ್ ನ ಕಾರಣಕ್ಕೋಸ್ಕರ ಒಂದು ಸಣ್ಣ ಶಿಕ್ಷಣ ಸಂಸ್ಥೆ ಇಷ್ಟು ದೊಡ್ಡ ಸಾಮ್ರಾಜ್ಯವಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ ನಮ್ಮ ಫೌಂಡರ್ ಚಾನ್ಸಲರ್ ಡಾಕ್ಟರ್ ಪಿ ಶ್ಯಾಮರಾಜ್ ಅವರು. ಸೊ ನಮ್ಮ ಜೊತೆಗಿದ್ದಾರೆ. ಸೊ ರೇವಾ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಅವರಿಂದ ಪಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಸೊ ನಾನು ಹೇಳ್ತಾ ಇದ್ದೆ, ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ರೋದ್ರಲ್ಲಿ ನೀವು ಇಲ್ಲ ಅಂತ ಹೇಳ್ಬೋದು, ಇನ್ನು ಮಾಡಬೇಕು ಅನ್ಬೋದು. ಬಟ್ ಐ ಅಗ್ರಿ, ಬಿಕಾಸ್ ನಾವು ಲಾಸ್ಟ್ 10 years ಇಂದ ಈ ಶಿಕ್ಷಣ ಸಂಸ್ಥೆ ಹೆಂಗ್ ಬೆಳ್ಕೊಂಡು ಬಂತು, ಯೂನಿವರ್ಸಿಟಿಯಾಗಿ ಹೆಂಗ್ ಬದಲಾಯಿತು, ಟ್ರಾನ್ಸ್ಫಾರ್ಮೇಶನ್ ಎಲ್ಲ ನೋಡಿದೀವಿ. ಸೊ ಹೆಂಗ್ ಟ್ರಾನ್ಸ್ಫಾರ್ಮ್ ಆಯ್ತು, ಹೆಂಗ್ ಈ ಅಚೀವ್ಮೆಂಟ್ ಇಷ್ಟು ಈಸಿ ಆಯ್ತಾ ನಿಮಗೆ? ಆಮೇಲೆ ನಿಮ್ಮ ಯೂನಿವರ್ಸಿಟಿಯ USP ಏನು ಅಂತ ಸ್ಟಾರ್ಟ್ ಮಾಡೋಣ ಕಾರ್ಯಕ್ರಮನ, ಅದ್ರ ಬಗ್ಗೆ ಹೇಳೋದಾದ್ರೆ. ನಾವು ಇವತ್ತು 240 ಸ್ಟೂಡೆಂಟ್ಸಿಂದ 16,000 ಜನ ಸ್ಟೂಡೆಂಟ್ಸ್ ನಾವು ಬೆಳೆದಿದ್ದೀವಿ ಅಂತ ಅಂದರೆ ಈ ಕ್ರೆಡಿಟ್ ನಾನು ತಗೊಳ್ಳೋದಿಲ್ಲ. ಇದನ್ನು ನಮ್ಮ ಎಲ್ಲೆಲ್ಲಿ ಕೆಲಸ ಮಾಡಿದಾರಲ್ಲ ಅವರು ಹಾರ್ಡ್ ವರ್ಕ್ ಅಂತ ಹೇಳ್ತೀನಿ ನಾನು. ಅದ್ರ ಜೊತೆಗೆ ಇಲ್ಲಿ ಅಡ್ಮಿಷನ್ಸ್ ಮಾಡ್ತಿರೋ ಅವ್ರ ಪೋಷಕರಿರ್ಬೋದು, ಮಕ್ಕಳಿರ್ಬೋದು, ಅವರು ಈಗ 22 ವರ್ಷ ಹಿಂದೆ ಯಾರು ಬರ್ತಾ ಇದ್ರು ಅಡ್ಮಿಷನ್ ಬಂದಿದ್ದಾರೋ ಆ 240 ಜನ ಮಕ್ಕಳಿದ್ದಾಗ, ಅದೇ ಜನ ಮುಖಾಂತರ ಅವ್ರ ರಿಲೇಟಿವ್ಸು, ಅವ್ರ ಫ್ರೆಂಡ್ಸು ಅವ್ರಿಗೆ ಪುನಃ ಬಂದು ಇಲ್ಲಿ ಅಡ್ಮಿಷನ್ ಮಾಡ್ತಿದ್ದಾರೆ. ಕಾರಣ ಏನಂತಂದರೆ ನಾವು ಈ ರೀತಿ ಬೆಳೆಯೋದಕ್ಕೆ ಕಾರಣ ಅವ್ರಿಗೆ ಬೇಕಾಗಿರೋದನ್ನು ಒದಗಿಸಿದ್ವಿ ಅಂತ ಅಂದರೆ ಆ ರೀತಿ ನಾವು ಅಡ್ರೆಸ್ ಮಾಡಿದ್ವಿ ಅವರ ಅದಕ್ಕೆ ಬೇಕಾಗಿರೋದಕ್ಕಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಆದರೆ ನಾನು ಇದು ಯಾವತ್ತೂ ಕೂಡ ನಮ್ಮ ದೇಶ ಅಥವಾ ನಮ್ಮ ಸ್ಟೇಟ್ ಇರ್ಬೋದು ಯಾವುದೇ ಬೆಳಿಬೇಕಾದರೆ ಅದು ಮುಂದಿನ ಲೀಡರ್ಸ್ ಯಾರು, ಇಲ್ಲಿ ಓದ್ತಿರೋ ಮಕ್ಕಳು, ಅವರು ಈಗ PUC ಓದ್ಕೊಂಡು ನಮ್ಮಲ್ಲಿ ಯಾವುದೋ ಡಿಗ್ರಿಗೆ ಅಡ್ಮಿಷನ್ ತಗೊಂಡಿದ್ದಾರೆ ಅಂತಂದರೆ ಅಲ್ಲಿ ಅವರು ಯಾವ ಲೆವೆಲಲ್ಲಿ ಪಾಸ್ ಆಗಿರ್ತಾರೆ, ಎಷ್ಟು ಕಲ್ತಿರ್ತಾರೆ ಅನ್ನೋದ್ರ ಮೇಲೆ ಆಮೇಲೆ ನಾವು ಇನ್ನೇನು ಮುಂದಕ್ಕೆ ತಗೊಂಡು ಹೋಗ್ಬೋದು ಅವ್ರನ್ನ ಅನ್ನೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಇದು ಪ್ರತಿಯೊಂದು ಕೂಡ ನಾನು ಈ ಸೊಸೈಟಿನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತೀನಿ ಕೂಡ. ಅಂದರೆ ನಾನು ಯಾವತ್ತೂ ಕೂಡ ನಾನು ಫೆಸಿಲಿಟೇಟರ್. ನನ್ನ ಕೆಲಸ ಏನು, ಅವ್ರಿಗೆ ಬೇಕಾಗಿರವ ಅಂದರೆ ಈಗ ಇನ್ಸ್ಟಿಟ್ಯೂಟಿಂದ ನಾವು ಇನ್ಸ್ಟಿಟ್ಯೂಟ್ ಆಗಿದ್ದಾಗ ಸಿಲೆಬಸ್ಸು ಮತ್ತು ಕ್ವಶನ್ ಪೇಪರ್ ಏನು ಬೇಕಿದ್ರೂ ಕೂಡ ನಮಗೆ ಈಗ ಬ್ಯಾಂಗ್ಳೂರು ಯೂನಿವರ್ಸಿಟಿನೋ ಯಾವುದಕ್ಕೆ ಅಫಿಲಿಯೇಟ್ ಆಗಿರ್ತೀವೋ ಅದು VTU ಅಲ್ಲಿಂದ ಬರ್ತಾಯಿತ್ತು. ಆದರೆ ನಾವು ಯೂನಿವರ್ಸಿಟಿ ಅಂತ ಅಂದಮೇಲೆ ನಮಗೊಂದು ಫ್ರೀಡಮ್ ಇದೆ. ಆಮೇಲೆ ನಾವು ಈಗ VTU ಆದರೆ ಸುಮಾರು 100 ಕಾಲೇಜಸ್ಗೆ ಅವರು ಅದನ್ನೆಲ್ಲ ಅವ್ರ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ, ಸಿಲೆಬಸ್ ಆಗಲಿ ಏನೇ ಆಗಲಿ. ಬಟ್ ಇಲ್ಲಿ ನಮಗೆ ಫ್ರೀಡಮ್ ಇರೋದರಿಂದ ನಾವು ಮಕ್ಕಳಿಗೆ ಬೇಕಾಗಿರೋದು, ಸೊಸೈಟಿಗೆ ಉಪಯೋಗ ಆಗುವಂಥದ್ದು, ಪ್ಲೇಸ್ಮೆಂಟ್ಗೆ ಉಪಯೋಗ ಆಗೋದು ನಾವು ಚೇಂಜ್ ಮಾಡ್ಕೋಬೋದು. ನಮ್ಮ ಸಿಲೆಬಸ್ ಚೇಂಜ್ ಆ ರೀತಿ ಕ್ರಿಯೇಟ್ ಮಾಡ್ಬೋದು, ಮಕ್ಕಳಿಗೆ ಟ್ರೈನಿಂಗ್ ಕೊಡ್ಬೋದು.
ಇದೆಲ್ಲ ಕೊಡಬೇಕು ಅನ್ನೋದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈಗ IT ಕಂಪ್ನಿಗಳಿರ್ಬೋದು, ಬೇರೆ ಇಂಡಸ್ಟ್ರಿ ಪೀಪಲ್ ಇರ್ಬೋದು, ಅವರೇನು ಹೇಳ್ತಿರ್ತಾರೆ ಒಂದೊಂದು ಸಲ ಅಂದರೆ ಈ ಕಡಿಮೆ ಆಗಿದೆ ಈ ಪ್ರಾಬ್ಲಮ್, ಈ ಕಂಪ್ಲೇಂಟ್ಸು. ಇವರು ಪ್ಲೇಸ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡ್ತೀವಿ, ಆದರೂ ಕೂಡ ಅವ್ರು ಆ ಲೆವೆಲ್ಗೆ ಇರೋದಿಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿರ್ತಾರ ಅಂತ ಹೇಳ್ತಿರ್ತಾರೆ. ಸ್ಕಿಲ್ಡ್ ಇರಲ್ಲ ಅಂತನಾ? ಹೌದು. ಅದಕ್ಕೆ ಕಾರಣ ಏನು? ಎಲ್ಲೋ ಇಲ್ಲ ನಮ್ಮ ಸಿಲೆಬಸ್ಸು ಅಂದರೆ ವೀಕ್ ಇರಬೇಕು, ಅಥವಾ ನಾವು ಇಲ್ಲಿ ಪಾಠ ಮಾಡೋರು ಫ್ಯಾಕಲ್ಟಿ ಅಷ್ಟು ಟ್ರೈನ್ ಆಗದೇ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲದೆ ಇರ್ಬೋದು. ಇಷ್ಟೆಲ್ಲ ಇರಬೇಕು ಅಂತ ಅಂದಾಗ ನಾವು ಅದನ್ನು ಕೂಡ ನಾವು ಇಲ್ಲಿ ಸರಿ ಮಾಡ್ತಾ ಬಂದ್ವಿ. ಈಗ ಆ ಕಂಪ್ಲೇಂಟ್ಸ್ ಇಲ್ಲ. ಈಗ ನಮ್ಮಲ್ಲಿ 100% ಪ್ಲೇಸ್ಮೆಂಟ್ಸ್ ಆಗುತ್ತೆ ಅಂತಂದರೆ ಕಾರಣ ಏನಂತಂದರೆ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅವ್ರು ಡಿಕೋಡ್ ಮಾಡೋದು ಯಾವ ರೀತಿ ಅಂತ ಅವ್ರು ಟ್ರೈನಿಂಗ್ ಕೊಡೋದಿರ್ಬೋದು, ಅಥವಾ ಈವನ್ ಸಿಲೆಬಸ್ಸಲ್ಲೂ ಕೂಡ ನಾವು ಇಂಡಸ್ಟ್ರಿ ಅವ್ರನ್ನ ಇದರಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಏನಕ್ಕೆ ಇನ್ವಾಲ್ವ್ ಮಾಡಿಕೊಂಡಿದ್ವಿ ಅಂತಂದರೆ, ಈಗ ಪ್ಲೇಸ್ಮೆಂಟ್ಸ್ ರಿಕ್ರೂಟ್ಮೆಂಟ್ಗೆ ಬರ್ತಾರೆ, ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಳ್ತೀವಿ. ಸುಮಾರು 450 ಕಂಪ್ನಿಗಳಿದೆ ನಮ್ಮಲ್ಲಿ ರಿಕ್ರೂಟ್ ಮಾಡೋಕ್ಕೆ ಬರೋರು. ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಳ್ತೀವಿ ನಾವು, ಹೇಗೆ ನಮ್ಮ ಮಕ್ಕಳು ಯಾವ ರೀತಿ ಫೇಸ್ ಮಾಡಿದ್ದಾರೆ ಇಂಟರ್ವ್ಯೂಸ್ನ, ಹೆಂಗೆ ಕ್ರ್ಯಾಕ್ ಮಾಡಿದ್ದಾರೆ ಅಂತ, ಅವ್ರ ಕೇಪಬಿಲಿಟಿ ಏನು ಅಂತ. ಹೌದು. ಸೊ ಅದನ್ನು ಫೀಡ್ಬ್ಯಾಕ್ ತಗೊಂಡಾಗ ಅದನ್ನೆಲ್ಲ ಅಡ್ರೆಸ್ ಮಾಡಬೇಕಾದ್ರೆ ಹೇಗೆ ಅನ್ನೋದನ್ನು ಇಲ್ಲಿ ನಾವು ಟ್ರೈನಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ. 6ನೇ 7ನೇ ಸೆಮಿಸ್ಟರ್ ಅಲ್ಲ, ನಾವು ಈಗ 2nd ಸೆಮಿಸ್ಟರಲ್ಲಿ ಶುರು ಮಾಡ್ಕೊಳ್ತೀವಿ ಟ್ರೈನಿಂಗ್ ಅನ್ನೋದನ್ನು. ಹಂಗಾಗಿ ಆ ಕಂಪ್ಲೇಂಟ್ಸ್ ಎಲ್ಲ ಕಡಿಮೆ ಆಗಿದೆ ಈಗ. ನೀವು ನನಗೆ ನಿಮ್ಮ USP ಏನಂತ ಕೇಳಿದ್ರಿ. ನಾನು ಮೊದಲು ಒಂದು ಹಳ್ಳಿಯಿಂದ ಬಂದು ಮತ್ತೆ ಬಿಸ್ನೆಸ್ಸಿಂದ ಬಂದಿರೋನು. ಈಗ ನಾನು ನನ್ನ ಮುಖಾಂತರ ಡೈರೆಕ್ಟ್ ಆಗೋ ಅಂತ ಇಂಡೈರೆಕ್ಟ್ ಆಗೋ ಈಗ ಸಾವಿರಾರು ಜನ ಕೆಲಸ ಸಿಕ್ಕಿದೆ, ಕೆಲಸ ಮಾಡ್ತಿದ್ದಾರೆ, ಜಾಬ್ ನಾವು ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ 16,000 ಜನ ಮಕ್ಕಳು ಓದ್ತಾ ಇದ್ದಾರೆ. ಪ್ರತಿ ವರ್ಷ 5,000 to 6,000 ಮಕ್ಕಳು ಇಲ್ಲಿಂದ ಪಾಸ್ಔಟ್ ಆಗ್ತಿದ್ದಾರೆ. ಅವ್ರನ್ನ ನಾವು ಹೆಂಗೆ ಪ್ಲೇಸ್ ಮಾಡೋದು ಅನ್ನೋದು ಒಂದು. ಎರಡನೇದು, ಅದರಲ್ಲಿ ಎಷ್ಟು ಜನ ನಾವು ಐಡೆಂಟಿಫೈ ಮಾಡಿ ಅವರೇ ಹೆಂಗೆ ಆಂಟ್ರಪ್ರೆನ್ಯೂರ್ಸ್ ಆಗ್ತಾರೆ ಅನ್ನೋದನ್ನು ಇದು ಮಾಡಿ ಅವ್ರನ್ನ ಹೆಂಗೆ ಟ್ರೈನ್ ಮಾಡೋದು, ಜಾಬ್ ಪ್ರೊವೈಡರ್ಸ್ ಆಗಿ ಹೆಂಗೆ ಮಾಡ್ಬೋದು ಅಂತಲೂ ಕೂಡ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಾವು ಒಂದು ಲಾರ್ಜ್ ಸ್ಕೇಲಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ರೇವಾ ನೆಸ್ಟ್ ಅಂತ ಕ್ರಿಯೇಟ್ ಮಾಡಿದ್ವಿ. ಅದು ಒಂದು. ಎರಡನೇದು, ಡಿಸಿಪ್ಲೈನ್ಡ್ ಇದ್ದು ಹಾರ್ಡ್ ವರ್ಕ್ ಮಾಡಿದ್ರೆ, ಫೋಕಸ್ಡ್ ಆಗಿದ್ದರೆ ಗ್ಯಾರಂಟಿ ಯಾರು ಲೈಫಲ್ಲಿ ಫೇಲ್ಯೂರ್ ಆಗೋದಿಲ್ಲ, ಮುಂದೆ ಬರ್ತಾರೆ. ಅದರಿಂದ ನಾನು ಈ ಡಿಸಿಪ್ಲೈನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೇನೆ. ಎಲ್ಲರೂ ಕೊಡ್ತಾರೆ, ಆದರೆ ಮಕ್ಕಳೇನೆ ನಮ್ಮಿಂದ ಕಲಿಬೇಕು ಅಂತ ಅಂದಾಗ, ಈಗ ನಾನು ಏನು ಈಗ ಇನಾಗ್ರೇಷನ್ ದಿವಸ ಏನೇನೆಲ್ಲ ಕೊಡ್ತೀವಿ ಅನ್ನೋದನ್ನು ನಾನು ಕೊಡಬೇಕು, ಅಂದರೆ ಮಾತು ಉಳಿಸ್ಕೋಬೇಕು. ಆಮೇಲೆ ಟೈಮಿಗೆ ಬರಬೇಕು ಅಂತಂದರೆ ನಾನು ಮೊದಲು ಟೈಮ್ ಮೇಂಟೈನ್ ಮಾಡಬೇಕು. ಆಮೇಲೆ ಅವ್ರಿಗೆ ಏನೇನು ಬೇಕಿದೆಯೋ ಅದನ್ನೆಲ್ಲ ಒದಗಿಸ್ಬೇಕು ಅನ್ನೋದು ಮೊದಲು ನಾನು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ನನಗೇನಾದರೂ ಮೀಟಿಂಗ್ಸೋ ಅಥವಾ ಯಾವುದೋ ಪ್ರೋಗ್ರಾಮ್ ಅಂತ ಹೇಳಿ 10:30 ಅಂತ ನಾನು 10:30ಕ್ಕೆ ಇರ್ತೀನಿ, 10:25 ಅಥವಾ 10:35 ಪಂಕ್ಚುಯಲ್ ಇರಬೇಕು. ಅದು ಹೌದು. ಆವಾಗ ಅದನ್ನು ಕಲಿತಾರೆ ಮಕ್ಕಳು. ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನಾವು ಹಾಕೋ ಡ್ರೆಸ್ಸು ಇದಿರ್ಬೋದು, ಏನೇ ಆಗಲಿ ನಮ್ಮಿಂದನೇ ಕಲಿಬೇಕು. ನಾವು ರೋಲ್ ಮಾಡೆಲ್ಸ್ ಆಗಬೇಕು. ಇದು ನನ್ನಿಂದನೇ ಅಲ್ಲ, ಅದು ವೈಸ್ ಚಾನ್ಸಲರು, ಬಾಕಿ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಅದೇ ಥರನೇ ಇರಬೇಕು. ಡಿಸಿಪ್ಲೈನ್ ತರಬೇಕು ಅಂತಂದರೆ ಅದಕ್ಕೆ ಅದು ಸ್ವಲ್ಪ ಕಷ್ಟನೇ, ಆದರೂ ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಮಕ್ಕಳು ಎಲ್ಲೋದ್ರೂ ಲೀಡರ್ಸ್ ಆಗಿ ಹೋಗಬೇಕು, ಅವರು ಅಲ್ಲಿ ರೋಲ್ ಮಾಡೆಲ್ಸ್ ಆಗಬೇಕು ಅಂದಾಗ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತಂದರೆ, ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಹೇಳ್ತಿರೋ 20 ವರ್ಷ ಹಿಂದೆಯೇ 8:20ಕ್ಕೆ ನ್ಯಾಷನಲ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನಾವು. ನೀವು ನಮ್ಮ 8:20ಕ್ಕೆ ನೀವು ಕ್ಯಾಂಪಸ್ಸಲ್ಲಿದ್ದರೆ 16,000 ಜನ ಮಕ್ಕಳು ಎಲ್ಲರೂ ಕೂಡ ಅಲ್ಲೆಲ್ಲಿ ನಿಂತಿರ್ತಾರೆ ನ್ಯಾಷನಲ್ ಅಂತ ರೆಸ್ಪೆಕ್ಟ್ ಕೊಡೋಕ್ಕೆ. ಅದು ಸ್ವಲ್ಪ 1 ವಾರ 10 ದಿವಸ ನಮಗೆ ಅದು ಅಷ್ಟೊಂದು ಮಕ್ಕಳು ಕೇಳ್ತಿರ್ಲಿಲ್ಲ. ಬಟ್ ನಾನು ಅದನ್ನೇನು ಮಾಡ್ತಾ ಇದ್ದೇನೆ ಅಂತಂದರೆ ಅಲ್ಲೆಲ್ಲಿ ನಿಂತ್ಕೊಳ್ಳೋದು ಮಧ್ಯಾಹ್ನ, ಅದು ಪ್ರಾಕ್ಟೀಸ್ ಆಯ್ತು ಅವ್ರಿಗೆ. ಇವತ್ತು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಅಂದರೆ ಹೆಂಗೆ ಬಂತು ಆ ಡಿಸಿಪ್ಲೈನು,
ನಾವು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ಅಂತ. ಯಥಾ ರಾಜ ತಥಾ ಪ್ರಜೆ ಅದು. ಅಂತ ಅದಕ್ಕೆ ಹೇಳೋದು. ಆಮೇಲೆ 8:25ಕ್ಕೆ ರೇವಾ ಅಂತಮ್ ಕ್ಲಾಸಲ್ಲಿ ಮಕ್ಕಳು 8:20 ರೇವಾ ಅಂತಮ್ ಕ್ಲಾಸಲ್ಲಿ ಇರಬೇಕು ಮಸ್ಟ್ ಅಂತ ಹೇಳಿರ್ತೀನಿ ನಾನು. ಟೀಚರ್ ಇರಬೇಕು ಮೊದಲು. 8:25ಕ್ಕೆ ಟೀಚರ್ ಕ್ಲಾಸಲ್ಲಿ ಇರಬೇಕು. ರೇವಾ ಅಂತಮ್ಗೆ ಅಲ್ಲಿ ಪ್ರೇಯರ್ ಅದು ಇರಲೇಬೇಕು ಅಂತ. ಇದು ಈ ರೀತಿ ಮಾಡ್ತಾ ಮಾಡ್ತಾ ಅದು ಏನಾಗಿದ್ದು ಆ ಡಿಸಿಪ್ಲಿನ್ ಬಂದಿದ್ದಾರೆ ಮಕ್ಕಳು. ನಮ್ಮಲ್ಲಿ ಈ ಎಷ್ಟು ಜನ 16,000 ಜನ ಮಕ್ಕಳಲ್ಲಿ ನೀವು ಒಂದು ನನ್ನ ಪ್ರಕಾರ ಒಂದು 50ರಿಂದ 100 ಜನ ಮಕ್ಕಳು ಇಲ್ಲೇ ಇರುತ್ತೋ ಅದು ಕೂಡ ಮರ್ತು ಬಂದಿರೋದು ಅಥವಾ ಹಾಳಾಗಿರೋದು ಆ ರೀತಿ ಇರುತ್ತೆ. ಒಂದೊಂದು ಸಲ ಅಂತಾರೆ ಇದು ಏನು ಇಲ್ಲಿ ಮಿಲ್ಟ್ರಿ ಸ್ಕೂಲ್ ಥರ ಇರುತ್ತೆ, ಆಮೇಲೆ ನಮಗೆ ಈ ಸ್ಕೂಲ್ ಮಕ್ಕಳ ಥರ ಕಂಟ್ರೋಲ್ ಮಾಡ್ತಾರೆ ಅಂತ. ನಾನು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ಇಲ್ಲ, ಅದು ಕಂಪಲ್ಸರಿ ಬೇಕು ಅಂತ ನನ್ನ ಎಕ್ಸ್ಪೀರಿಯನ್ಸ್ ಅದು, ನಾನು ಅದರಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತೇನೆ. ಅದನ್ನು ಯೂಶ್ವಲಾಗಿ ಎಲ್ಲರೂ ಅಪ್ರಿಸಿಯೇಟು ಮಾಡ್ತಾ ಇದ್ದಾರೆ. ನಾವು ಹಿಂಗೆ ಹ್ಯೂಮನ್ ವ್ಯಾಲ್ಯೂಸನ್ನು ಕಲಿಸೋದು ಮತ್ತು ಈ ಡಿಸಿಪ್ಲಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದು, ಅವ್ರಿಗೆ ಬೇಕಾಗಿರೋ ಕೋರ್ಸ್ಗಳನ್ನ ನಾವು ಇಲ್ಲಿ ಇಂಟ್ರಡ್ಯೂಸ್ ಮಾಡಿ ಅದ್ರ ಥರನೇ ಅವ್ರನ್ನ ಟ್ರೈನ್ ಮಾಡೋದು, ಈ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡೋದು, ಇದೆಲ್ಲನೇ ನಮ್ಮನ್ನು ಈಗ ಮೊದಲು ನಾನು ಹೇಳ್ತೇವೆ 2002-2003 ಯಾರು ಬರ್ತಿದ್ರೋ ಅಡ್ಮಿಷನ್ಗೆ ಅವರಿಂದಾನೇ ನಾವು 240ರಿಂದ 16,000ಕ್ಕೆ ಬಂದಿದ್ವಿ. ಅವರ ನಮ್ಮ ಮೇಲೆ ಇಟ್ಟಿದ್ದ ನಂಬಿಕೆ ಇದರಲ್ಲಿ. ಅಂದರೆ ಯಾವಾಗಾದ್ರೂ ಸಿಗ್ತಾರೆ ಅವರು 20 ವರ್ಷ ಹಿಂದೆ ಬರ್ತಾ ಇರೋರು, 10 ವರ್ಷ ಹಿಂದೆ ಬಂದಿರೋರು, ಇವರಲ್ಲಿ ಇರ್ತಾರಲ್ಲ ಅವ್ರನ್ನ ನನ್ನ ನೆನ್ಪಿಟ್ಕೊಳ್ಳಲ್ಲ. ನನ್ನ ಮಾರ್ನಿಂಗ್ ರೌಂಡ್ಸಲ್ಲಿ ಇರಬೇಕಾದ್ರೆ ನನ್ನ ಮೀಟ್ ಮಾಡ್ತಾರೆ. ಆವಾಗ ಹೇಳ್ತಾರೆ ಈಗ ನಮ್ಮ ಫ್ರೆಂಡ್ ಮಕ್ಕಳನ್ನ ಸೇರಿಸಿದ್ವಿ, ನಮ್ಮ ಫ್ರೆಂಡ್ ಮೊಮ್ಮಕ್ಕಳನ್ನ ಸೇರಿಸಿದ್ವಿ ಅಂತ ಹೇಳಿ ಡೀಟೇಲ್ ಕೊಡಿದಾಗ ಖುಷಿ ಆಗುತ್ತೆ. ಇನ್ನೊಂದು ಏನಂತಂದ್ರೆ ಅವರು ಏನು ಅನಿಸುತ್ತೆ ಅಂತ ಕೇಳ್ತೀನಿ. ಈ ಕ್ಯಾಂಪಸ್ ಬಗ್ಗೆ ನೀವು ಆವತ್ತು ಈಗ 10 ವರ್ಷ ಹಿಂದೆನೋ ಅಥವಾ 7-8 ವರ್ಷ ಹಿಂದೆನೋ ಬಂದಾಗ ಈ ಕ್ಯಾಂಪಸ್ ಯಾವ ರೀತಿ ಇತ್ತು, ಇವಾಗ ಹೇಗಿದೆ ಅಂತ ಅಂದಾಗ ಅವ್ರು ಹೇಳ್ತಾರೆ, ಪ್ರತಿ ವರ್ಷ ನಾವು ಇಲ್ಲಿ ಬಂದಾಗ ಏನೋ ಹೊಸ ಐಟಮ್ ಏನಾದರೂ ಬಂದೇ ಇರುತ್ತೆ, ಇಲ್ಲಿ ಫೆಸಿಲಿಟಿ ಬಂದಿರುತ್ತೆ, ಇಂಪ್ರೂವ್ಮೆಂಟ್ ಇರುತ್ತೆ. ಇದು ನಮಗೆ ಪ್ರತಿ ವರ್ಷ ಬಂದಾಗೆಲ್ಲ ಇದು ಹೊಸ ಕ್ಯಾಂಪಸ್ ಅಂತ ಅನ್ನಿಸುತ್ತೆ. ಆ ಡಿಸಿಪ್ಲಿನ್ ವಿಚಾರಕ್ಕೆ ಬಂದಾಗ ಇನ್ನೂ ಅಂದರೆ ಒಂದೊಂದು ವರ್ಷಕ್ಕೂ ಡಿಸಿಪ್ಲಿನ್ ಹೆಚ್ಚಿಗಾಗ್ತಿದೆ. ಮತ್ತು ಇಲ್ಲಿ ನೀವು ಈ ಮೇಂಟೆನೆನ್ಸ್, ಈಗ 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೂಡ ಒಂದೊಂದು ಸಲ ಮೇಂಟೈನ್ ಅಷ್ಟು ಡೈಲ್ಯೂಟ್ ಆಗುತ್ತೆ. ಇಲ್ಲಿ ಹಂಗಾಗಿಲ್ಲ. ಅದೇ ಇನ್ನೂ ಇಂಪ್ರೂವ್ ಆಗ್ತಾ ಬರ್ತಿದೆ ಬಿಟ್ಟು ವೆರಿ ಕ್ಲೀನ್, ವೆರಿ ಡಿಸಿಪ್ಲಿನ್ಡ್, ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ರೇವಾ ಯೂನಿವರ್ಸಿಟಿಯಲ್ಲಿ ಯಾವ ಕೋರ್ಸ್ ಇದೆ ಅನ್ನೋದು ತಿಳ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಆರಂಭಿಕ ಹಂತದಲ್ಲೇ ಹೇಳಿದಾಗೆ AI ಫಸ್ಟ್ ಅಪ್ರೋಚ್ ಇರುವಂತಹ ಯೂನಿವರ್ಸಿಟಿ, ಜೊತೆಗೆ ಮ್ಯಾನೇಜ್ಮೆಂಟ್ ಕೋರ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು ಅಥವಾ ಆರ್ಟ್ಸ್ ಇರ್ಬೋದು, ಒನ್ ಸ್ಟಾಪ್ ಸೊಲ್ಯೂಷನ್ ಯಾವುದು ಶಿಕ್ಷಣಕ್ಕೆ ಅಂತ ಕೇಳಿದ್ರೆ ಅದು ರೇವಾ ಯೂನಿವರ್ಸಿಟಿ. ಸರ್ ಕಂಟಿನ್ಯೂ ಮಾಡಿ, ಡಿಸಿಪ್ಲಿನರಿ ಅಪ್ರೋಚ್ ಬಗ್ಗೆ ಹೇಳ್ತಾ ಇದ್ರಿ. ಡಿಸಿಪ್ಲಿನ್ ಬೇಕಂತ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಎಲ್ಲರೂ ಹ್ಯಾಪಿ ಆಗಿದ್ದಾರೆ. ಇಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ. ಅಂದರೆ ಸೆಕ್ಯೂರಿಟಿ ಸೇಫ್ಟಿನೂ ತುಂಬ ಇಂಪಾರ್ಟೆಂಟು. ಅದರಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ನಮ್ಮ ಹಾಸ್ಟೆಲಲ್ಲಿ ಈಗ 3,500 ಜನ ಮಕ್ಕಳು ಇಲ್ಲಿ ವಾಸ ಇದ್ದಾರೆ, ಅಂದರೆ ಹಾಸ್ಟೆಲಲ್ಲಿದ್ದಾರೆ. ಹೌದು. ಅದರಿಂದಾಗಿ ಅಲ್ಲಿ ಕೂಡ 3 ಲೇಯರ್ ಸೆಕ್ಯೂರಿಟಿ ಇದೆ ಅಲ್ಲಿ. ಅದರಿಂದ ತೊಂದರೆ ಇಲ್ಲ. ಅಲ್ಲಿ ಇನ್ನು ಮೆಸ್ ವಿಚಾರಕ್ಕೆ, ಊಟ ವಿಚಾರಕ್ಕೆ ಬಂದರೆ ನಾನು ಇದು ಕೂಡ ನಾನು ಆ ಕ್ರೆಡಿಟ್ ಎಲ್ಲ ನಮ್ಮಲ್ಲಿ ಯಾರು ಅಡುಗೆ ಮಾಡ್ತಾರೋ, ಯಾರು ಮಕ್ಕಳು ನೋಡ್ಕೊಳ್ತಾರೋ ಅವ್ರಿಗೆ ಹೋಗುತ್ತೆ. ಕಾರಣ ಏನಂತಂದರೆ ಇವತ್ತು ನಾವು ದಿನ 4 ಸಲ ಅವ್ರಿಗೆ ಊಟ ಕೊಡ್ತಾಯಿದ್ವಿ. ಬ್ರೇಕ್ಫಾಸ್ಟು, ಲಂಚು, ಮಧ್ಯ 5 ಗಂಟೆಗೆ ಸ್ನ್ಯಾಕ್ಸು ಮತ್ತು ಡಿನ್ನರು. ನಮ್ಮಲ್ಲಿ ಈ ಹೊಸದಾಗಿ ಬಂದು ಯಾರು ಸೇರಿರೋರು ಅಥವಾ ಅವ್ರ ಪೇರೆಂಟ್ಸು, ರಿಲೇಟಿವ್ಸ್ ಯಾರು ಮೆಸ್ಸಲ್ಲಿ ಊಟ ಮಾಡಿದಾಗ ಯಾವಾಗಲೂ ನಿಮ್ಮದು ಮದುವೆ ಊಟ ಥರ ಇರುತ್ತೆ ಅಂತ ಹೇಳ್ತಾರೆ. ನಾನು ಹೇಳ್ತಿರೋದು ಮಕ್ಕಳಿಗೆ ಬೇಕಾಗಿರೋದು ಒಂದು ಕ್ಲೀನಾಗಿರೋದು ಮತ್ತು ರುಚಿಯಾಗಿರೋ ಅಂಥದ್ದು, ಹೈಜೀನ್ ಫುಡ್ ಕೊಡಬೇಕಾಗತ್ತೆ. ಅದು ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಿ ನಾನು. ಇದರಲ್ಲಿ ಕೂಡ 15 ದಿವಸಕ್ಕೆ ಒಂದು ಸಲ ಅವರೇನೆ ಮೆನುನ ಡಿಸೈಡ್ ಮಾಡ್ತಾರೆ. ನಮ್ಮಲ್ಲಿ ಯಾರು ಅಡುಗೆ ಮಾಡ್ತಾರೆ ಚೆಫ್, ಅವರೇ ಹೋಗಿ ಫೀಡ್ಬ್ಯಾಕ್ ತಗೋಬೇಕು. ಫೀಡ್ಬ್ಯಾಕ್ ಕೂಡ ಏನೋ ಅಂದರೆ ವಿಡಿಯೋ ಮಾಡಬೇಕು. ಅದನ್ನು ಫೀಡ್ಬ್ಯಾಕ್ ತಗೋಬೇಕಾದ್ರೆ ಮಕ್ಕಳು ಏನು ಮಾತಾಡ್ತಾರೆ ಅಂತ ಹೇಳಿ ಆ ರೀತಿ ಒಂದು ಸಿಸ್ಟಮ್ ಅನ್ನೋದಿದೆ. ಆಮೇಲೆ ವೇಸ್ಟೇಜ್ ಕಡಿಮೆ ಮಾಡಬೇಕು, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬರಬೇಕು.
ಅಂತ ಡಿಸಿಪ್ಲಿನ್ ಅಂತ ಎರಡೂ ಹೇಳ್ತೀನಲ್ಲ ನಾನು ಇದ್ರ ಬಗ್ಗೆ. ಅಲ್ಲಿ ನಮ್ಮಲ್ಲಿ ಆ್ಯಪ್ ಇದೆ, ಅವ್ರು ಬುಕ್ ಮಾಡಬೇಕು ಅವ್ರ ಊಟನ. ಸಿಬ್ಬಂದಿನೂ ಸೇರಿ 4,000 ಜನ ಊಟ ಮಾಡ್ತಾರೆ ನಮ್ಮಲ್ಲಿ. ಆವಾಗ ಅಲ್ಲಿ ಒಂದು 500 ಜನಕ್ಕೆ ನಾವು 4,000ಕ್ಕೆ ಅಡುಗೆ ಮಾಡಿರ್ಬೇಕಾದ್ರೆ ಒಂದು 500 ಜನ ಬರಲಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಅದು ವೇಸ್ಟ್ ಆಗಬಾರ್ದು, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಿದ್ರು, ಆ್ಯಪ್ ಇದೆ, ಅವ್ರು ಬುಕ್ ಮಾಡಬೇಕು. ಅವರು ಬುಕ್ ಮಾಡಿದ್ರೆ ಮಾತ್ರ ಅಲ್ಲಿ ಆ ಟೆಕ್ನಾಲಜಿ ಆ್ಯಪ್ ಇದೆ, ಅವರು ಅದನ್ನು ಬುಕ್ ಮಾಡಿದ್ರೆ ಅಲ್ಲೋಗಿ ಅದನ್ನು ಮಾಡಿದ್ರೆ ಮಾತ್ರ ಹೌದು ಯೂಸ್ ಮಾಡ್ತಾರೆ. ಹಂಗಾಗಿ ವೇಸ್ಟೇಜ್ನ ನಾವು ತುಂಬ ಕಡಿಮೆ ಮಿನಿಮೈಸ್ ಮಾಡಿದ್ವಿ. ಒಂದು ವೇಳೆ ಅದಕ್ಕೆ ಮೀರಿ ವೇಸ್ಟ್ ಆಗಿದ್ರು ಕೂಡ ಅದನ್ನು ನಾವು ಅಲ್ಲಿ ಆಟೋಮೆಟಿಕ್ಕಾಗಿ ಅದು ಪುನಃ ಗ್ಯಾಸಾಗಿ ಕನ್ವರ್ಟ್ ಮಾಡ್ತೀವಿ. ಬಯೋಗ್ಯಾಸ್ ಕನ್ವರ್ಟರ್ ಇದೆ, ಅದು ವೇಸ್ಟ್ ಆಗೋದಿಲ್ಲ. ನಾನು ಗ್ರೀನ್ ಕ್ಲೀನ್ ಕ್ಯಾಂಪಸ್ ಅಂತ ಹೇಳ್ತೀನಿ. ಈ ಕ್ಯಾಂಪಸ್ಸು ವಾಸ್ತು ಪ್ರಕಾರ ಇದೆ. ನಾನು ಮೊದಲು ಈ ಒಂದೊಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಮಾಸ್ಟರ್ ಪ್ಲ್ಯಾನ್ನ ಫೈನಲೈಸ್ ಮಾಡಿ, ಆಮೇಲೆ ಎಲ್ಲಿ ಅಡ್ಮಿನ್ ಬ್ಲಾಕ್ಸ್ ಬರಬೇಕು, ಎಲ್ಲಿ ಅಕಾಡೆಮಿಕ್ ಬ್ಲಾಕ್ಸ್ ಎಲ್ಲಿ ಬರಬೇಕು, ಲೈಬ್ರರಿ ಎಲ್ಲಿರಬೇಕು, ಹಾಸ್ಟೆಲ್ಸ್ ಎಲ್ಲಿರಬೇಕು, ಕ್ವಾರ್ಟರ್ಸ್ ಎಲ್ಲಿರಬೇಕು ಅನ್ನೋದನ್ನು ವಾಸ್ತು ಪ್ರಕಾರನೇ ಮಾಡಿದ್ದೀನಿ ಇಲ್ಲಿ. ಆಮೇಲೆ ಈ 43 ಎಕರೆಯಲ್ಲಿ ಇವತ್ತಿರೋ ಕ್ಯಾಂಪಸ್ಸು ಇನ್ನು ನಾನು ಮುಂದಕ್ಕೆ ಇಲ್ಲೇನು ಯಾವ ಸ್ಟ್ರಕ್ಚರೂ ಬರೋದಿಲ್ಲ. ಇದು ಇನ್ನೊಂದು 10 ವರ್ಷಕ್ಕೆ ಇದು ಒಂಥರ ಸೆಂಟರ್ ಆಫ್ ದಿ ಸಿಟಿ ಆಗುತ್ತೆ. ಆವಾಗ ಲಂಗ್ ಸ್ಪೇಸ್ ಅನ್ನೋದು ಕಂಪಲ್ಸರಿ ಬೇಕು. ಸೊ ಬ್ರೀತಿಂಗ್ ಸ್ಪೇಸ್ ಇರಬೇಕು. ಮಕ್ಕಳಿಗೆ ಆ ರೀತಿಯ ವಾತಾವರಣ ಕೊಟ್ಟಾಗ ಮಾತ್ರ ಅದು ಅವರು ಅಂದರೆ ಈಗ ಬೆಂಚುಗಳು ನೋಡಿರ್ಬೋದು ನೀವು, ಆ ಬೆಂಚುಗಳ ಮೇಲೆ ಕೂತ್ಕೊಂಡು ಓದ್ಕೊಳ್ಳೋದು, ಮರ ಕೆಳಗಡೆ ಕೂತ್ಕೊಂಡು ಓದ್ಕೊಳ್ಳೋದು, ಇವೆಲ್ಲ ತುಂಬ ಗ್ರೂಪ್ ಡಿಸ್ಕಷನ್ಸ್ ಆಗ್ಬೋದು. ಅದೇ ಥರನೇ ನಮ್ಮಲ್ಲಿ ಗಜಿಬೋಸ್ ಇದೆ. ಅಲ್ಲಿ ನಮ್ಮಲ್ಲಿ ಪರ್ಫಾರ್ಮಿಂಗ್ ಆರ್ಟ್ ಸ್ಟೂಡೆಂಟ್ಸ್ ಹೋಗಿ ಅಲ್ಲಿ ಓಪನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಅವ್ರಿಗೆ ಹೌದು, ಆ ಸ್ಟೇಜ್ ಫಿಯರ್ ಹೋಗುತ್ತೆ ಅವ್ರಿಗೆ. ಪ್ಲಸ್ ನಮ್ಮದೇ ಆದ ರೇಡಿಯೋ ಇದೆ. ಈವ್ನಿಂಗು ಇದು ಹಾಡುಗಳು ಬರ್ತಾ ಇರುತ್ತೆ. ಅಂದರೆ ಏನಕ್ಕೆ ಅಂತಂದರೆ ಹೋಲ್ ಕ್ಯಾಂಪಸ್ಸಲ್ಲಿ ಕೇಳಿಸುತ್ತೆ ಆ ಹಾಡುಗಳು. ಕಾರಣ ಏನಂತಂದರೆ ಅದು ಕೂಡ ಇಂಪಾರ್ಟೆಂಟ್ ಅಂಥೇಳಿ. ಅಂದರೆ ನಾವು ಆ ರೀತಿ ವಾತಾವರಣ ಕಲ್ಪಿಸಿದಾಗ ಮಕ್ಕಳಿಗೆ ಓದ್ಕೊಳ್ಳೋಕ್ಕೆಲ್ಲ ಖುಷಿ ಆಗ್ತಾರೆ. ಮತ್ತು ನಮ್ಮಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಜಿಮ್ ಇದೆ ಮಕ್ಕಳಿಗೆ, ಇಂಡೋರ್ ಗೇಮ್ಸ್ ಇದೆ, ಮೆಸ್ಸಲ್ಲೇ ಇದೆ ಅದು. ಪ್ಲಸ್ ನಮ್ಮಲ್ಲಿ ಮಿನಿ ಹಾಸ್ಪಿಟ್ಲೇ ಇದೆ, ಅಂದರೆ ಹೆಲ್ತ್ ಸೆಂಟ್ರ್ ಇದೆ. 24/7 ನರ್ಸಸ್ ಇರ್ತಾರೆ, ಆಂಬುಲೆನ್ಸ್ ನಮ್ಮದೇ ಇದೆ, ಡಾಕ್ಟ್ರ್ ಇರ್ತಾರೆ. ಆಮೇಲೆ ಕೋವಿಡ್ ಟೈಮಲ್ಲಿ ನಾವು ಒಂದು 20 ಬೆಡ್ ನಾವು ಕೋವಿಡ್ ಬೆಡ್ಸ್ ನಾವು ಇದು ರೆಡಿ ಮಾಡಿದ್ವಿ. ಅದು ಕಂಟಿನ್ಯೂ ಆಗಿದೆ. ನೆಸಿಟಿ ಇದ್ದರೆ ಆ ರೀತಿ ಎಲ್ಲ ಇಲ್ಲಿ ನಾನು ಈ ರೀತಿ ಹೇಳ್ತಾ ಹೋದರೆ ಇನ್ನೂ ತುಂಬ ಹೇಳಬೇಕಾಗುತ್ತೆ. ಈಗ ಹಾಸ್ಟೆಲಲ್ಲಿರೋ ಮಕ್ಕಳಿಗಾದರೆ ಈಗ ಸಾಟರ್ಡೆ ಸಂಡೇ ಕ್ಲಾಸಸ್ ಇರೋದಿಲ್ಲ. ಸಾಟರ್ಡೆ ಅವರು ನಮ್ಮ 10 ಗಂಟೆಗೆ ಬಸ್ಸಸ್ ಹೊರಡೋತಿಲ್ಲಿ ಅವ್ರು ಮಾಲ್ಗೆ ಹೋಗ್ಬೇಕಾ ಅಥವಾ ಶಾಪಿಂಗ್ಗೆ ಹೋಗ್ಬೇಕಾ ಹೋಗ್ಬೋದು. പിന്നെ ವಾಪಸ್ನ 5-6 ಗಂಟೆಗೆ ವಾಪಸ್ ಕರ್ಕೊಂಬಂದು ಬಿಡ್ತಾರೆ. ಆಮೇಲೆ ಲೈಬ್ರರಿ ಬೆಳಗ್ಗೆ 8ರಿಂದ ರಾತ್ರಿ 12 ಗಂಟೆಗೆ ಓಪನ್ ಇರುತ್ತೆ. ಅಲ್ಲಿ ನಮ್ಮ ಕೆಲವರೆಲ್ಲ ಟೀಚರ್ಸ್ ಎಲ್ಲ ಇಲ್ಲೇ ಇರೋದರಿಂದ ಅವ್ರಿಗೆ ಡೌಟ್ಸ್ ಇದ್ದರೂ ಅವ್ರು ಕ್ಲಾರಿಫೈ ಮಾಡ್ಕೋಬೋದು. ಇದೆಲ್ಲ ಅಂದರೆ ನಮ್ಮಲ್ಲಿ ಒಂದು ಎಮರ್ಜೆನ್ಸಿ ಅಂಥದ್ದೇನಾದರೂ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ 10 ನಿಮಿಷ ಒಳಗಡೆ ಅವರು ಹಾಸ್ಪಿಟ್ಲಲ್ಲಿ ಇರ್ತಾರೆ. ನಮ್ಮದೇ ಆಂಬುಲೆನ್ಸ್ ಇಲ್ಲೇ ಇರೋದರಿಂದ. ಸೊ ಇದೆಲ್ಲ ನಾನು ಏನೇ ಮಾಡಿದ್ರೂ ಕೂಡ ಒಂದು ಮಕ್ಕಳನ್ನ ದೃಷ್ಟಿಯಲ್ಲಿಟ್ಕೊಂಡು ಸಿಬ್ಬಂದಿನ ಅವ್ರಿಗೆ ಏನೇನು ಕೊಡಬೇಕಂತ ಮಾಡಬೇಕು ಅಂತ ದೃಷ್ಟಿಯಲ್ಲಿಟ್ಕೊಂಡು ಸೊಸೈಟಿನ ದೃಷ್ಟಿಯಲ್ಲಿಟ್ಕೊಂಡು ಮಾಡ್ತಾ ಬರ್ತಾಯಿದ್ದೀನಿ ನಾನು. ಈ ಕೋರ್ಸಸ್ ಬಂದಾಗ ನಾವು ಟೆಕ್ನಾಲಜಿ ಅನ್ನೋದನ್ನು ನಾವು ಒಂದು 7-8 ವರ್ಷ ಹಿಂದೆನೇ ನಾವು ಇಂಟ್ರೊಡ್ಯೂಸ್ ಇದು ಡಿಜಿಟಲೈಸ್ಡ್ ಕ್ಯಾಂಪಸ್, ಪೇಪರ್ಲೆಸ್ ಕ್ಯಾಂಪಸ್ ನಮ್ಮದು. ಕೋವಿಡ್ ಟೈಮಲ್ಲೇ ಇದನ್ನು ಸುಮಾರು ಸಲ ಹೇಳಿದ್ದೀನಿ ನಾನು. ಕೋವಿಡ್ ಟೈಮಲ್ಲಿ ಲಾಕ್ಡೌನ್ ಬಂದಾಗ ನಾವು ಆನ್ಲೈನ್ ಅಂತ ಆಫ್ಲೈನ್ ಹೋಗಿ ಆನ್ಲೈನ್ಗೆ 3rd ಡೇನೇ ನಾವು ಚೇಂಜ್ ಮಾಡ್ಕೊಂಡ್ವಿ ಆನ್ಲೈನ್ಗೆ. ನಮ್ಮ ಮಕ್ಳಿಗೆ ಏನು ತೊಂದರೆನೇ ಆಗಿಲ್ಲ, ಅದು ಟೆಕ್ನಾಲಜಿ ಇದ್ದಿದ್ದರಿಂದ. ಈಗಂತೂ ಈಗ ಯಾರಾದ್ರೂ ಕ್ಲಾಸಿಗೆ ಬರಲಿಲ್ಲ ಅಂದರೆ ಆವತ್ತೇ ಅಪ್ಲೋಡ್ ಆಗುತ್ತೆ, ಅವ್ರ ಪೇರೆಂಟ್ಸ್ಗೆ ಹೋಗುತ್ತೆ. ಅದು ಅವ್ರ ನಂಬರು ಮೇಯ್ಲು ಕರೆಕ್ಟ್ ಇದ್ದರೆ ಅದು ಇಮಿಡಿಯೇಟಾಗಿ ಹೋಗುತ್ತೆ. ಆ ರೀತಿ ಆ್ಯಪ್ಸ್ ಎಲ್ಲ ಇದೆ. ಸೇಲ್ಸ್ ಫೋರ್ಸ್ ಅನ್ನೋ ಆ ಟೆಕ್ನಾಲಜಿ ನಾವು ಯೂಸ್ ಮಾಡ್ತಾಯಿದ್ವಿ.
ಅದೇ ನಮಗಿರೋ ಇನ್ಫಾರ್ಮೇಷನ್ ಪ್ರಕಾರ ಅವ್ರು ಸೇಲ್ಸ್ ಫೋರ್ಸ್ನವ್ರು ಹೇಳಿರೋ ಪ್ರಕಾರ ಈ ರೀತಿ ನಾವು ಆಲ್ಮೋಸ್ಟ್ 90% ಏನೇನಿದೆಯೋ ಅದ್ರದ್ದು ಫೆಸಿಲಿಟೀಸು ಅದನ್ನು ಯೂಸ್ ಮಾಡಿದ್ವಿ. ನಮ್ಮದೇ ಅದರಲ್ಲಿ ನಂಬರ್ 1 ಯೂನಿವರ್ಸಿಟಿ ಇನ್ ದಿ ಕಂಟ್ರಿ ಅಂತ ಅವ್ರು ನನಗೆ ಹೇಳಿದ್ದಾರೆ. ಈ ರೀತಿ ಒಂದು 3-4 ಯೂನಿವರ್ಸಿಟಿಗಳು ಮಾಡ್ತಿದ್ದಾರಂತೆ ಆ ಟೆಕ್ನಾಲಜಿ ಯೂಸ್ ಮಾಡ್ತಿರೋರು. ಪ್ಲಸ್ ಇಲ್ಲಿ ನಾನು ಆಗಲೇ ಹೇಳಿದೆ ಫೀಡ್ಬ್ಯಾಕ್ ಕೊಡ್ಬೋದು ಮಕ್ಕಳು ಥ್ರೂ ಆ್ಯಪ್ ಅಂತ ಹೇಳಿ. ಅವರು ಆ್ಯಪ್ ಮುಖಾಂತರ ಅವರು ಟೆಕ್ನಾಲಜಿ ಯೂಸ್ ಮಾಡಿ ಸಿಲೆಬಸ್ ಬಗ್ಗೆ ಇರ್ಬೋದು, ಪ್ಲೇಸ್ಮೆಂಟ್ಸ್ ಬಗ್ಗೆ ಇರ್ಬೋದು, ಟೀಚರ್ ಬಗ್ಗೆ ಇರ್ಬೋದು, ಯಾವುದೇ ಆಗಲಿ ಅಪ್ಲೋಡ್ ಮಾಡ್ಬೋದು. ಅವರು ಇಮಿಡಿಯೇಟಾಗಿ ನಮ್ಮ ನೋಟಿಸ್ಗೆ ಬರುತ್ತವಲ್ಲ. ಸೊ ಇದು ಟೋಟಲಿ ಇದು ಟೆಕ್ನಾಲಜಿಕಲಿ ಡ್ರಿವನ್ ಯೂನಿವರ್ಸಿಟಿ ಇದು. ಗಾಟ್ ದಟ್. ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸನ್ನ ಮೀಟ್ ಮಾಡುವಲ್ಲಿ ರೇವಾ ಯೂನಿವರ್ಸಿಟಿ ತುಂಬ ಟಾಪಲ್ಲೇ ಹೆಸರು ಮಾಡಿದೆ. ಈ ಕಾರಣಕ್ಕೋಸ್ಕರ 15-16 ಸಾವಿರ ಜನ ವಿದ್ಯಾರ್ಥಿಗಳು ಅವರ ಪೋಷಕರು ನಂಬಿಕೆ ಇಟ್ಟು ಕಳಿಸ್ತಾ ಇದ್ದಾರೆ. ಸೊ ದಿಸ್ ಇಸ್ ವೆರಿ ಹ್ಯೂಜ್. ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಿಂತ ತುಂಬ ದೊಡ್ಡ ಲೆವೆಲಲ್ಲಿ ಯೂನಿವರ್ಸಿಟಿ ಬೆಳೆದಿದೆ ಅಂತ. ನನ್ನ ನೆಕ್ಸ್ಟ್ ಕ್ವೆಶನ್, AI ಅಪ್ರೋಚ್ ಅನ್ನೋದು ಪ್ರಪಂಚವನ್ನೇ ಆಳ್ತಾ ಇದೆ. ಇಷ್ಟು ದಿವಸ ನಾವೇನು ಅನ್ಕೊಳ್ತಾ ಇದ್ವಿ ಅಂದರೆ ಪ್ರಪಂಚದಲ್ಲಿರೋರು AI ಮೂಲಕ ನಾವೇನೋ ಮಾಡೋಕ್ಕೆ ಹೋಗ್ತೀವಿ ಅಂತ ಆರಂಭಿಕ ಹಂತದಲ್ಲಿ ಅಂದ್ಕೊಂಡ್ವಿ. ಬಟ್ ಈಗ ನಿಧಾನಕ್ಕೆ ವಿ ಆರ್ ಆಲ್ ಕಂಟ್ರೋಲ್ಡ್ ಬೈ AI. ಆ ಲೆವೆಲ್ಗೆ AI ಬೆಳೆದಿದೆ. ಸೊ ನಿಮ್ಮ ಯೂನಿವರ್ಸಿಟಿ ಕೂಡ ಫಸ್ಟ್ ಯೂನಿವರ್ಸಿಟಿ ಅಂತ ನಾನು ಕೇಳ್ತಾ ಇದ್ದೆ AI ಅಪ್ರೋಚ್ನಲ್ಲಿ. ಎಲ್ಲೆಲ್ಲಿ ಯಾವ್ಯಾವ ಲೆವೆಲಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಟೆಕ್ನಾಲಜಿ ಅನ್ನೋದು ಪ್ರಪಂಚದಲ್ಲಿ ಎಲ್ಲ ಕಡೆ ಕೂಡ ತುಂಬ ಬೆಳೆದಿದೆ. ಈಗ ಟೆಕ್ನಾಲಜಿ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. AI ಅನ್ನೋದು ಮೊದಲಿಂದ ಕೂಡ ಇದೆ, ಆದರೆ ಈ ಮಟ್ಟಕ್ಕೆ ಯೂಸ್ ಮಾಡೋ ಲೆವೆಲ್ಗೆ ಬಂದಿರಲಿಲ್ಲ. ಈಗ AI ಪ್ರತಿಯೊಬ್ಬರು AI ಮತ್ತು ಮೆಷಿನ್ ಲರ್ನಿಂಗು, ಡೇಟಾ ಸೈನ್ಸು ಇದ್ರ ಬಗ್ಗೆ ಮಾತಾಡ್ತಾರೆ. ನಾವು ಇಮಿಡಿಯೇಟಾಗಿ ನಾವು AI ಅಂತಂದರೆ ಈಗ ಸುಮಾರು ಎಲ್ಲ ಕೋರ್ಸ್ಗಳಲ್ಲಿ AI ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. AI ಫಸ್ಟ್ ಯೂನಿವರ್ಸಿಟಿ ಅಂತ ನಾವು ಹೇಳ್ತೀವಿ ಅದನ್ನು. ಕಾರಣ ಏನಂತಂದರೆ ನೀವು ಯಾವುದೇ ಕೋರ್ಸ್ ತಗೊಳ್ಳಿ ಅದರಲ್ಲಿ AI ನಾವು ಯೂಸ್ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಮ್ಮಲ್ಲಿ ಈ AI ನಮ್ಮ ವೈಸ್ ಚಾನ್ಸಲರೇ ಆರ್ಟಿಫಿಷಿಯಲ್ ಸ್ಪೆಷಲಿಸ್ಟ್ ಅವರು ಅಂದರೆ ನಾವು ಎಲ್ಲ ಯೂನಿವರ್ಸಿಟೀಸ್ ಇನ್ಸ್ಟಿಟ್ಯೂಟ್ಸ್ಗಿಂತ ಮುಂಚೆ ನಾವು ಇದನ್ನು ಅಂದರೆ ಎಲ್ರಿಗೂ ಸಿಗೋ ಥರ ಮಾಡಬೇಕು ಅಂತ ಹೇಳಿ ಅದೇ ಥರ ಮಾಡ್ತಿದ್ದಾರೆ. ನಾವು ಈಗ ಎಲ್ಲ ಕೋರ್ಸ್ಗಳಲ್ಲಿ ಮಲ್ಟಿ ಡಿಸಿಪ್ಲಿನರಿ ಪ್ರೋಗ್ರಾಮ್ ಅಂತ ನಾವು ಯಾವಾಗಲೂ ಹೇಳ್ತೀನಿ, ನಾನು ಇನ್ವಾಲ್ವ್ ಮಾಡ್ತೀವಿ. ಅದರಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಈಗ ನಾವು ಇಲ್ಲಿ ನಮ್ಮ ಕ್ಯಾಂಪಸ್ಸಲ್ಲಿ ನಾವು ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆ, ಅದರಲ್ಲಿ ಅದು ಕೂಡ ನಾವು ಮಲ್ಟಿ ಡಿಸಿಪ್ಲಿನರಿ ಪ್ರೋಗ್ರಾಮ್ ಅಂತ ಮಾಡಿದ್ದೀವಿ. ಅಂತಂದರೆ ಇದನ್ನು ಎಲ್ಲ ಸ್ಕೂಲ್ಸನ್ನು ಇನ್ವಾಲ್ವ್ ಮಾಡಿಸಿ, ಅಂದರೆ ಕಾಮರ್ಸು, ಮ್ಯಾನೇಜ್ಮೆಂಟು, ಇದು ಮೆಕ್ಯಾನಿಕಲ್ಲು ಮತ್ತು ಕಂಪ್ಯೂಟರ್ ಸೈನ್ಸ್ ಕೋರ್ಸಸ್ಸು ಎಲ್ಲ ಕೋರ್ಸ್ಗಳು ಅದರಲ್ಲಿ ಇನ್ವಾಲ್ವ್ ಮಾಡಿ ಅಗ್ರಿಕಲ್ಚರ್ ಇದನ್ನು ಬೇರೆ ಲೆವೆಲ್ಗೆ ತಗೊಂಡೋಗ್ಬೋದು. ಕಾರಣ ಏನಂತಂದರೆ ಭೂಮಿಯಲ್ಲಿ ಏನು ಬೆಳಿತೀವೋ ಅದನ್ನು ಅಲ್ಲಿಂದ ಎಂಡ್ ಯೂಸರ್ಗೆ ಮುಟ್ಟಬೇಕು, ಅದು ಇಂಪಾರ್ಟೆಂಟ್. ಅದಕ್ಕೆ ಯಾರ್ಯಾರು ಇನ್ವಾಲ್ವ್ ಮಾಡ್ತೀವಿ ಇಲ್ಲಿ, ಕಾಮರ್ಸು, ಮ್ಯಾನೇಜ್ಮೆಂಟ್ನವ್ರನ್ನ ಮತ್ತು ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಸರಿ, ಟೆಕ್ನಾಲಜಿ ಈಗ ಕಮ್ಮಿ ಏರಿಯಾದಲ್ಲಿ ಹೆಚ್ಚಿನ ಪ್ರೊಡಕ್ಷನ್ನು ಕಮ್ಮಿ ವಾಟರ್ ಯೂಸ್ ಮಾಡಿ ಹೆಂಗೆ ಮಾಡ್ಬೋದು ಅನ್ನೋದಕ್ಕೆ, ಮತ್ತು ಆರ್ಗಾನಿಕ್ ಗೊಬ್ಬರ ಯೂಸ್ ಮಾಡಬೇಕು ಅಂದಾಗ ಅದೆಲ್ಲ ಏನು ಮಾಡಬೇಕು, ಅದಕ್ಕೆಲ್ಲ ಏನು ಮಾಡಿದ್ವಿ ನಾವೀಗ ಇಲ್ಲಿ ವೇಸ್ಟು ಏನೇ, ಈಗ ನಮ್ಮಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆ, ಅದರಲ್ಲಿ ಬರೋ ವೇಸ್ಟು ಟ್ರೀಟೆಡ್ ವಾಟರ್ ನಾವು ಗಾರ್ಡನ್ಗೆಲ್ಲ ಯೂಸ್ ಮಾಡ್ತೀವಿ. ಅದು ಆ್ಯಕ್ಚುಲಾಗಿ ಒಂದು ನಮ್ಮ ಇದು ಟೆಸ್ಟ್ ಮಾಡಿರೋ ಪ್ರಕಾರ ಅದನ್ನು ನಾವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬಟ್ ನಾವು ಗಾರ್ಡನ್ಗೆ ಮತ್ತು ಫ್ಲಶಿಂಗು ಮತ್ತು ಯೂಸ್ ಮಾಡ್ತೀವಿ. ಅಲ್ಲಿ ಬರೋ ವೇಸ್ಟ್ನ ನಾವು ಆರ್ಗಾನಿಕ್ ಗೊಬ್ಬರ ಅಂತ ಹೇಳಿ ಕನ್ವರ್ಟ್ ಮಾಡ್ತೀವಿ. ಅದಕ್ಕೆ ನಮ್ಮ ಹತ್ರ ಕನ್ವರ್ಟ್ ಇದೆ. ಕ್ಯಾಂಪಸ್ಸಲ್ಲಿ ಒಂದು ಎಲೆ ಕೂಡ ಹೊರಗೆ ಹೋಗೋದಿಲ್ಲ, ಒಂದು ಡ್ರಾಪ್ ವಾಟರ್ ಹೊರಗೆ ಹೋಗೋದಿಲ್ಲ. ಎಲ್ಲನೂ ಹಾರ್ವೆಸ್ಟಿಂಗ್ ಪಿಟ್ಸ್ ಇದ್ದಾವೆ. ಇಲ್ಲಿ ವೇಸ್ಟ್ ಎಲ್ಲ ಕನ್ವರ್ಟರ್ಗೆ ಹೋಗಿ ಗೊಬ್ಬರ, ಆರ್ಗಾನಿಕ್ ಗೊಬ್ಬರ ಅಂತ ಕನ್ವರ್ಟ್ ಮಾಡ್ತೀವಿ. ಇದೆಲ್ಲ ಕೂಡ ಎಜುಕೇಷನ್ ಮಕ್ಕಳಿಗೆ ಇದು ಕೂಡ ಎಜುಕೇಷನ್. ಅದನ್ನೇ ನಮ್ಮ USP ಏನಂತಂದರೆ ಇದು ಕೂಡ ಇದೇ ಥರನ ನಾನು ಅಗ್ರಿಕಲ್ಚರನ್ನು ಇಲ್ಲಿ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನೀವು ನೋಡಿರ್ಬೋದು, ಫುಟ್ಪಾತ್ ಮೇಲೆ ಕೆಲವು ಗಿಡಗಳು ಅಂದರೆ ಗ್ರೋ ಬ್ಯಾಗ್ಸ್ ಅಂತ ಇಟ್ಟು ಅಲ್ಲಿ ತರಕಾರಿ ಬೆಳೀತಾ ಇದ್ದಾರೆ. ಆಮೇಲೆ ಅದ್ರ ಮೇಲೆ ರಿಸರ್ಚ್ ತುಂಬ ನಡೀತಾ ಇದೆ ಅಗ್ರಿಕಲ್ಚರಲ್ಲಿ. ಅಂದರೆ ಡಿಫರೆಂಟಾಗಿ ನಾವು ಏನೇನೆಲ್ಲ ತರಕಾರಿನ ಯಾವ ರೀತಿ ಬೆಳೆಸ್ಬೋದು, ಕೋಲ್ಡ್ ಸ್ಟೋರೇಜ್ ಇಲ್ದಿದ್ದರೆ
ತುಂಬ ದಿನ ಅದು ಫ್ರೆಶ್ ಆಗಿರಬೇಕಂದ್ರೆ ಯಾವ ರೀತಿ ಮಾಡ್ಬೋದು. ಈಗ ಪ್ರೋಟೀನ್ಸ್ ಬಾರ್ ಅಂತ ಹೇಳಿ ಎಲ್ಲ ಕಡೆ ಸಿಗತ್ತೆ. ಅದನ್ನು ನಾವು ಅದೇ ಪ್ರೋಟೀನ್ ಬಾರ್ಸ್ನ ಇಲ್ಲಿ ತನಕ ಯಾರು ಅಂದರೆ ಅದಕ್ಕೆ ಡಿಫ್ರೆಂಟಾಗಿ ಏನು ಮಾಡ್ಬೋದು ಅನ್ನೋ ರಿಸರ್ಚ್ ನಡೀತಾ ಇದೆ.